ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತೇನಾರು ಎಗ್ಗಲ್ಲಿ ಸ್ಪೆಷಲ್ ಮಾಡಬೇಕಲ್ಲ ಅಂತ ಎಗ್ ಬ್ರೆಡ್ ರೋಲ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ, ಈಸಿಯಾಗಿ, ಟೇಸ್ಟಿಯಾಗಿ ಮಾಡಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡು, ತುಂಬ ಸುಲಭವಾಗಿ ಮಾಡ್ಬೋದು. ಸೊ ಇದನ್ನು ಹೇಗೆ ಮಾಡೋದು ನೋಡ್ಕೊಂಬರೋಣ. ಈಗ ಮಿಕ್ಸಿಂಗ್ ಬೌಲ್ಗೆ ನಾನು 3 ಮೊಟ್ಟೆ ತುರ್ಕೊಂಡು, ಈಗ ಇದಕ್ಕೆ 1 ಕಪ್ಪಷ್ಟು ಈರುಳ್ಳಿ ಹಾಕ್ಕೊಳ್ತೀನಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ, ಗರಂ ಮಸಾಲ ಹಾಗೂ ಧನಿಯಾ ಪುಡಿ ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಚಿಲ್ಲಿ ಫ್ಲಾಸ್ಕ್ ಹಾಕ್ಕೊಳ್ತೀನಿ. ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈಗ ನೋಡ್ಬೋದು ಮಿಕ್ಸ್ ಆಗಿದೆ. ಸೊ ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ ನಾನು. ಸೊ ಇವಾಗ ಒಂದು ಬ್ರೆಡ್ ತೊಗೊಂಡು ಸುತ್ತ ಕಟ್ ಮಾಡಿರುವಂಥ ಸುತ್ತನ ಮಿಕ್ಸಿಂಗ್ ಜಾರ್ಗೆ ಹಾಕ್ಕೊಳ್ತೀನಿ. ಇದನ್ನೀಗ ಪೌಡ್ರು ಮಾಡ್ಕೊಳ್ಬೇಕು. ನಾವು ಪೌಡ್ರ್ ಮಾಡ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಪೌಡ್ರ್ ಆಗಿದೆ ನೋಡ್ಬೋದು. ಸೊ ಇದನ್ನು ಕೂಡ ನಾನೀಗ ಸೈಡ್ಗೆ ಇಟ್ಕೊತೀನಿ. ಒಂದು ಬೌಲಲ್ಲಿ ನೀರು ತೊಗೊಂಡು ಬ್ರೆಡ್ನ ನಾನು ಅದಕ್ಕೆ ಡಿಪ್ ಮಾಡ್ತೀನಿ. ಸೊ ಇವಾಗ ಮೊಟ್ಟೆ ಮಸಾಲೆನ ನಾನು ಉಂಡೆ ಮಾಡಿ ಅದರೊಳಗಡೆ ಇಟ್ಟು ಅದನ್ನು ಬ್ರೆಡ್ನ ರೋಲ್ ಮಾಡಬೇಕೀಗ ನಾವು ನೋಡ್ಬೋದು. ರೋಲ್ ಮಾಡ್ತಾಯಿದ್ದೀನಿ. ಸೊ ಈಗ ರೋಲ್ ಮಾಡಾಯಿತು. ಇವಾಗ ಇದನ್ನು ನಾವು ಬ್ರೆಡ್ ಕ್ರಮ್ಸ್ ಪೌಡ್ರಿಗೆ ಸುತ್ತ ಮಾಡಿಕೊಂಡು, ಈಗ ಎಣ್ಣೆ ಕಾಯ್ದಿದೆ, ಇವಾಗ ಇದಕ್ಕೆ ನಾವು ಹಾಕ್ಕೊಳ್ಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಉರಿಲಿ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋದ್ರೆ ಚೆನ್ನಾಗಿರೋಲ್ಲ ತಿನ್ನೋಕ್ಕೆ, ಇಲ್ಲಾಂದರೆ ದಪ್ಪುರಲ್ಲಿ ಮಾಡಿದ್ರೆ ಬೇಯಲ್ಲ ಒಳಗಡೆ. ಸೊ ನೋಡ್ಬೋದು ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ಒಳಗಡೆ ಫಿಲ್ಲಿಂಗ್ಸ್ ಕೂಡ ತುಂಬ ರುಚಿಕರವಾಗಿದೆ. ಸೊ ಮಸಾಲ ಥರನೇ ಇದೆ. ಸೊ ಎಗ್ ಬ್ರೆಡ್ ರೋಲ್ ಮಾಡೋದು ನೋಡ್ಬೋದು. ಸೊ ಸುಲಭವಾಗಿ ಮಾಡಿದ್ದೀನಿ, ತುಂಬ ಈಸಿಯಾಗಿ ಕೂಡ ಇದೆ. ಟೇಸ್ಟಿಯಾಗಂತೂ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಸೊ ನಿಮ್ಮ ಮನೇಲೂ ಕೂಡ ಮಾಡಿ, ತುಂಬ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.